our YouTube channel. ನಮಸ್ಕಾರ ಗೆಳೆಯರೆ, ನನ್ನ ಫಿಟ್ನೆಸ್ ಜರ್ನಿಯ 34ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ನಾನು 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಯೋಗ ಮಾಡಬೇಕಾದ್ರೆ ಉಸಿರಾಟ ಕ್ರಿಯೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ. ಗೆಳೆಯರೆ, ಕ್ಲಾಸಿಗೆ ರೀಚ್ ಆದೆ. 5 ಆಗಿತ್ತು. ಎಂದಿನಂತೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೆನಪಿರಲಿ, ನೀವು ಮಾಡೋ ಒಂದೇ ಒಂದು ಸ್ಮಾಲ್ ಚೇಂಜಸ್ಸು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಒಂದಿನ ನೀವು ಬೇಗ ಎದ್ದರೆ ನಿಮ್ಮ ಜೀವನ ಬದಲಾಗಲ್ಲ. ಅದೇ ಪ್ರತಿನಿತ್ಯ ನೀವು ಎದ್ದರೆ ನಿಮ್ಮ ಜೀವನ ಖಂಡಿತ ಬದಲಾಗುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅವರು ಹೇಳಿದಂತೆ ಯೋಗ ಕರ್ಮಸ್ಯು ಕೌಶಲಂ ಅಂದರೆ ನೀವು ಮಾಡ್ತಿರುವಂಥ ಯಾವುದೇ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಸಂಪೂರ್ಣ ಗಮನದಿಂದ ಮಾಡಿ. ಇದು ಕೇವಲ ಯೋಗಾಸನಕ್ಕೆ ಮಾತ್ರ ಅಲ್ಲ, ನಿಮ್ಮ ಲೈಫ್ಗೂ ಕೂಡ ಅನ್ವಯ ಆಗುತ್ತೆ. ಇದುವರೆಗೂ ಯಾರೆಲ್ಲ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಕ್ವಶನ್ ಇದೆ. ನೀವು ಯೋಗ ಮಾಡಬೇಕಾದ್ರೆ ಯಾವ ರೀತಿ ಉಸಿರಾಡ್ತೀರಾ? ಯಾವಾಗ ಇನ್ಹೇಲ್ ಮಾಡ್ತೀರಾ, ಯಾವಾಗ ಎಕ್ಸೇಲ್ ಮಾಡ್ತೀರಾ? ಅಂದರೆ ಯಾವಾಗ ಉಸಿರನ್ನು ತೊಗೊತೀರಾ, ಯಾವಾಗ ಉಸಿರನ್ನು ಆಚೆ ಹಾಕ್ತೀರಾ? ಮತ್ತು ಏನಾದರೂ ಬ್ರೆತ್ನ ಕಂಟ್ರೋಲ್ ಮಾಡಲಿಕ್ಕೆ ಹೋಲ್ಡ್ ಮಾಡ್ತೀರಾ? ಏನು ಆಶ್ಚರ್ಯ ಅಂತಂದರೆ 90% ಜನ ಬ್ರೀತ್ ಔಟ್ ಮಾಡಬೇಕಾದ್ರೆ ತುಂಬ ಮಿಸ್ಟೇಕ್ ಮಾಡ್ತಾರೆ. ಈ ಮಾಡೋ ಒಂದು ಮಿಸ್ಟೇಕಿಂದಾಗಿ ನಿಮಗೆ ಯೋಗ ಮಾಡಿದರೆ ಸಂಪೂರ್ಣ ಫಲ ಸಿಗಲ್ಲ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಯೋಗಾಸನ ಮಾಡಬೇಕಾದ್ರೆ ಯಾವ ರೀತಿ ಉಸಿರನ್ನ ಇನ್ಹೇಲ್ ಮಾಡಬೇಕು, ಯಾವ ರೀತಿ ಉಸಿರನ್ನ ಎಕ್ಸೇಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನನ ಅಬ್ಸರ್ವ್ ಮಾಡ್ತಿದ್ದೀನಿ. ಆನ್ಲೈನ್ ಕ್ಲಾಸಸ್ಸು ಅಥವಾ ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನೋಡಿಕೊಂಡು ಆಸನಗಳನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಬಟ್ ಆದರೆ ಈ ಆಸನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವ ರೀತಿ ಉಸಿರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಲ್ಲ. ಯೋಗಾಸನದಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನೀವು ಆಸನನ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅನ್ನೋದಕ್ಕಿಂತ ಯಾವ ರೀತಿ ಉಸಿರನ್ನ ಇನ್ಹೇಲ್ ಎಕ್ಸೇಲ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಒಬ್ಬ ಮನುಷ್ಯ ನಾರ್ಮಲಾಗಿ ದಿನಕ್ಕೆ 20,000ದಿಂದ 25,000 ಟೈಮ್ಸು ಇನ್ಹೇಲ್ ಎಕ್ಸೇಲ್ ಮಾಡ್ತೀವಿ, ಅಂದರೆ ಉಸಿರಾಟವನ್ನು ಮಾಡ್ತೀವಿ. ಅದರಲ್ಲಿ ಬಹಳಷ್ಟು ಉಸಿರನ್ನು ಆಳವಾಗಿ ಇನ್ಹೇಲ್ ಎಕ್ಸೇಲ್ ಮಾಡಲ್ಲ. ಜಾಸ್ತಿ ಜನ ಎದೆಯಿಂದ ಮಾತ್ರ ಉಸಿರಾಡ್ತಾರೆ. ಇದರಿಂದ ದೇಹಕ್ಕೆ ಬೇಕಾದಷ್ಟು ಆಮ್ಲಜನಕ ಸಿಗಲ್ಲ. ನೀವು ಉಸಿರನ್ನು ಒಳಗೆ ತಗೊಂಡಾಗ ಇನ್ಹೇಲ್ ಮಾಡಿದಾಗ ಆಮ್ಲಜನಕ ಶ್ವಾಸಕೋಶಕ್ಕೆ ಹೋಗುತ್ತೆ. ಅಲ್ಲಿಂದ ನಿಮ್ಮ ಬ್ಲಡ್ ಮೂಲಕ ನಿಮ್ಮ ಪ್ರತಿಯೊಂದು ಅಂಗಕ್ಕೂ ತಲುಪುತ್ತೆ. ಈ ಆಮ್ಲಜನಕವೇ ನಿಮ್ಮ ಮೆದುಳಿಗೆ ಶಕ್ತಿ ಕೊಡುತ್ತೆ, ಸ್ನಾಯುಗಳಿಗೆ ಶಕ್ತಿ ನೀಡುತ್ತೆ, ಹಾಗೆ ಮನಸ್ಸಿಗೆ ಶಾಂತವಾಗಿರಲು ಪ್ರೇರೇಪಿಸುತ್ತೆ. ಎಕ್ಸಸೈಸ್ ಮಾಡಬೇಕಾದ್ರೆ ನಿಮ್ಮ ಬಾಡಿ ಮೂವ್ ಆಗುತ್ತೆ, ಹಾಗೆ ನಿಮ್ಮ ಮಸಲ್ಸ್ಗಳು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಸಮಯದಲ್ಲಿ ನೀವು ಸರಿಯಾಗಿ ಉಸಿರಾಡುವುದು ತುಂಬ ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿ ಬ್ರೀತಿಂಗ್ ಮಾಡೋದ್ರಿಂದ ನಿಮ್ಮ ಬಾಡಿಗೆ ಜಾಸ್ತಿ ಎನರ್ಜಿ ಸಿಗುತ್ತೆ. ಹಾಗೆ ನೀವು ಯಾವುದೇ ಆಸನಗಳನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಲಾಂಗ್ ಟೈಮ್ ಹೋಲ್ಡ್ ಮಾಡ್ಬೋದು, ಮತ್ತು ನಿಮ್ಮ ಬಾಡಿ ಅಷ್ಟು ಬೇಗ ಟಯರ್ಡ್ ಆಗಲ್ಲ. ನಾರ್ಮಲಾಗಿ ತುಂಬ ಜನ ಮಾಡೋ ಸ್ಮಾಲ್ ಮಿಸ್ಟೇಕ್ ಏನಪ್ಪ ಅಂತಂದರೆ, ಕಷ್ಟ ಆಗಿರೋ ಆಸನಗಳನ್ನ ಮಾಡಬೇಕಾದ್ರೆ ಉಸಿರನ್ನ ಹಿಡ್ಕೊಂಡ್ಬಿಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ದೇಹದಲ್ಲಿ ಅನಗತ್ಯ ಒತ್ತಡ ಜಾಸ್ತಿ ಆಗುತ್ತೆ ಮತ್ತು ರಕ್ತದೊತ್ತಡವು ಏರ್ಬೋದು. ಇನ್ನೂ ಸ್ವಲ್ಪ ಜನಕ್ಕೆ ತಲೆ ಸುತ್ತೋ ಫೀಲಿಂಗ್ಸು ಆಗುತ್ತೆ. ಒಂದು ಸರಳ ವಿಧಾನನ ನೆನಪಲ್ಲಿಟ್ಕೊಳ್ಳಿ. ಉಸಿರಾಟನ ಎದೆಯಲ್ಲಿ ಮಾಡೋದ ಬದಲು ಹೊಟ್ಟೆಯಿಂದ ಆಳವಾಗಿ ಜಾಸ್ತಿ ಇನ್ಹೇಲ್ ಮಾಡ್ತಿರಲ್ಲ, ಸೊ ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ಉಸಿರಾಟ ಶಾಂತವಾಗಿರುತ್ತೆ. ಮತ್ತು ಈ ರೀತಿ ಮಾಡೋದ್ರಿಂದ ಯೋಗದ ಅನುಭವ ಅಷ್ಟೇ ಉತ್ತಮವಾಗಿರುತ್ತೆ. ಹಾಗಾದರೆ ಯೋಗ ಮಾಡಬೇಕಾದ್ರೆ ಯಾವಾಗ ಇನ್ಹೇಲ್ ಮಾಡಬೇಕು, ಯಾವಾಗ ಎಕ್ಸೇಲ್ ಮಾಡಬೇಕು? ಬಹಳ ಜನ ಇಲ್ಲೇ ತಪ್ಪು ಮಾಡ್ತಾರೆ. ಆದರೆ ಈ ಒಂದು ಸರಳ ನಿಯಮವನ್ನು ನೆನಪಲ್ಲಿಟ್ಕೊಂಡ್ರೆ ಸಾಕು. ಮೊದಲನೇದೇನಪ್ಪ ಅಂತಂದರೆ, ನೀವು ಯಾವಾಗಾದರೂ ಎಕ್ಸಸೈಸ್ ಮಾಡಬೇಕಾದ್ರೆ ಅಥವಾ ಆಸನಗಳನ್ನ ಮಾಡಬೇಕಾದ್ರೆ ನಿಮ್ಮ ಬಾಡಿನ ಯಾವಾಗ ಎಕ್ಸ್ಪೆಂಡ್ ಮಾಡೋಕ್ಕೆ ನೋಡ್ತೀರಾ, ಫಾರ್ ಎಕ್ಸಾಂಪಲ್ ಚೆಸ್ಟ್ನ ಎಕ್ಸ್ಪೆಂಡ್ ಮಾಡ್ತೀರಲ್ಲ, ಆ ಟೈಮಲ್ಲಿ ನೀವು ದೀರ್ಘವಾಗಿ ಇನ್ಹೇಲ್ ಮಾಡಬೇಕು, ಅಂದರೆ ಉಸಿರನ್ನ ತೊಗೊಬೇಕು. ಇನ್ ಕೇಸ್ ನೀವು ಬಾಡಿನ ಬೆಂಡ್ ಮಾಡಬೇಕಾದ್ರೆ ಅಥವಾ ನಿಮ್ಮ ಹೊಟ್ಟೆ ಮೇಲೆ ಏನಾದರೂ ಪ್ರೆಷರ್ ಹಾಕಿ ಎಕ್ಸಸೈಸ್ ಮಾಡಬೇಕಾದ್ರೆ ಈ ಸಮಯದಲ್ಲಿ ನೀವು ಎಕ್ಸೇಲ್ ಮಾಡಬೇಕು, ಅಂದರೆ ಉಸಿರನ್ನ ಈಚೆ ಹಾಕಬೇಕು. ಈ ಒಂದು ನಿಯಮವನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹೆಚ್ಚಿನ ಆಸನಗಳಲ್ಲಿ ಸರಿಯಾದ ಉಸಿರಾಟ ಆರಾಮಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ತಾಡಾಸನ ಮಾಡಬೇಕಾದ್ರೆ ಕೈಗಳನ್ನು ಮೇಲೆತ್ತಬೇಕು, ಆ ಟೈಮಲ್ಲಿ ಉಸಿರನ್ನು ಇನ್ಹೇಲ್ ಮಾಡಬೇಕು. ಕೈಗಳನ್ನು ಕೆಳಗಿಳಿಸಬೇಕಾದ್ರೆ ಎಕ್ಸೇಲ್ ಮಾಡಬೇಕು. ಹಾಗೆ ಪಾದಹಸ್ತಾಸನ ಮಾಡಬೇಕಾದ್ರೆ ನೀವು ಫಸ್ಟ್ ಇನ್ಹೇಲ್ ಮಾಡಿ ಮುಂದಕ್ಕೆ ಬೆಂಡ್ ಆಗೋ ಟೈಮಲ್ಲಿ ಎಕ್ಸೇಲ್ ಮಾಡಬೇಕು, ಮತ್ತು ನೀವು ಮೇಲಿಗೆ ಬರೋ ಟೈಮಲ್ಲಿ ಇನ್ಹೇಲ್ ಮಾಡ್ತಾ ಮೇಲೆ ಬರಬೇಕು. ಹಾಗೆ ಭುಜಂಗಾಸನ ಮಾಡಬೇಕಾದ್ರೆ ನಿಮ್ಮ ಚೆಸ್ಟ್ನ ಮೇಲೆ ಎತ್ತಬೇಕಾದ್ರೆ ಇನ್ಹೇಲ್ ಮಾಡಬೇಕು, ಮತ್ತು ಕೆಳಗಡೆ ಇಳಿಸ್ಬೇಕಾದ್ರೆ ಎಕ್ಸೇಲ್ ಮಾಡಬೇಕು. ಈ ಒಂದು ತಪ್ಪು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಆಸನನ ಕಷ್ಟವಾಗಿ ಮಾಡೋ ಟೈಮಲ್ಲಿ, ನೀವು ಡಿಫಿಕಲ್ಟಾಗಿ ಕಷ್ಟ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಉಸಿರನ್ನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋಕೆ ಹೋಗಬೇಡಿ. ನಾರ್ಮಲಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಯಾವುದೇ ಪೊಸಿಷನ್ಸ್ನ ಹೋಲ್ಡ್ ಮಾಡಿದರೆ ಆ ಟೈಮಲ್ಲಿ ಇನ್ಹೇಲ್ ಎಕ್ಸೇಲ್ ನಾರ್ಮಲಾಗಿ ಮಾಡ್ತಾ ಇರಬೇಕು. ಸೊ ಈ ರೀತಿ ಮಾಡೋದ್ರಿಂದ ಲಾಂಗೆಸ್ಟ್ ಟೈಮು ನೀವು ಹೋಲ್ಡ್ ಮಾಡ್ಬೋದು ಪೊಸಿಷನ್ನ.
ನೀವು ಯಾವುದಾದ್ರೂ ಆಸನನ ಲಾಂಗ್ ಟೈಮ್ ಹೋಲ್ಡ್ ಮಾಡಬೇಕು ಅಂತಂದರೆ ನಿಮ್ಮ ಕಾನ್ಸಂಟ್ರೇಷನ್ಸು ಉಸಿರಾಟದ ಮೇಲೆ ಇರಬೇಕು. ನಾರ್ಮಲಾಗಿ ಏನು ಮಾಡ್ತಾರೆ ಅಂತಂದರೆ ನಾನು ತುಂಬ ಹೊತ್ತು ಹೋಲ್ಡ್ ಮಾಡ್ತೀನಿ ಅಂತ ಅಂದ್ಕೊಂಬಿಟ್ಟು ಉಸಿರಾಟದ ಮೇಲೆ ಅವ್ರ ಗಮನನೇ ಇರಲ್ಲ. ಸೊ ಜಸ್ಟ್ ಒಂದು ಕಾನ್ಸಂಟ್ರೇಷನ್ ಬರೀ ಬಾಡಿ ಬ್ಯಾಲೆನ್ಸ್ ಮೇಲೆ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಹೋಲ್ಡ್ ಮಾಡಬೇಕಾದ್ರೆ ಇದನ್ನು ಟ್ರೈ ಮಾಡಿ ನೋಡಿ. ನಾರ್ಮಲಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಕಾನ್ಸಂಟ್ರೇಷನ್ ಮಾಡ್ತಾ ನೋಡಿ. ತುಂಬ ಲಾಂಗ್ ಟೈಮ್ ನೀವು ಆಸನನ ಹೋಲ್ಡ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ರಾಂಗಾಗಿ ಉಸಿರಾಟ ಮಾಡಿದರೆ ಏನೆಲ್ಲ ಆಗುತ್ತೆ ಗೊತ್ತಾ? ಮೊದಲಿಗೆ ನಿಮ್ಮ ಬಾಡಿನಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ, ಹಾಗೆ ನಿಮ್ಮ ಸ್ನಾಯುಗಳು ಗಟ್ಟಿ ಆಗುತ್ತೆ ಮತ್ತು ಆಸನಗಳನ್ನ ಜಾಸ್ತಿ ಹೊತ್ತು ಹೋಲ್ಡ್ ಮಾಡೋಕ್ಕೆ ಆಗಲ್ಲ. ಇನ್ನೂ ಸ್ವಲ್ಪ ಜನ ಏನಪ್ಪ ಮಾಡ್ತಾರೆ ಅಂತಂದರೆ ನಾರ್ಮಲಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದಕ್ಕಿಂತ ಜಾಸ್ತಿ ಇನ್ನೂ ಹೆಚ್ಚಾಗಿ ಸ್ಪೀಡಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಬಾಡಿ ಮೇಲೆ ನಿಮ್ಮ ಕಂಟ್ರೋಲ್ ಇರಲ್ಲ. ಆಮೇಲೆ ನಿಮಗೆ ಗಿಡಿನೆಸ್ ಬರುತ್ತೆ, ಅಂದರೆ ತಲೆ ಸುತ್ತೋದು ಈ ಥರ ಆಗುತ್ತೆ. ತುಂಬ ಜನಕ್ಕೆ ಇದಾಗಿರುತ್ತೆ, ತಲೆ ಸುತ್ತು ಬರುತ್ತೆ ಸರ್ ನನಗೆ ಅಂತ ಹೇಳ್ತಿರ್ತಾರೆ. ಸೊ ಇದು ಯಾಕೆ ಅಂತಂದರೆ ನೀವು ಸ್ಪೀಡಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಿರ್ತೀರ ಹಂಗಾಗಿ. ಹಾಗೆ ತುಂಬ ಜನ ಬಾಯಿಂದ ಉಸಿರಾಡೋಕ್ಕೆ ಟ್ರೈ ಮಾಡ್ತಿರ್ತೀರ. ಸೊ ಬಾಯಿಂದ ಯಾವುದೇ ಕಾರಣಕ್ಕೂ ಉಸಿರಾಡಬೇಡಿ, ಮೂಗಿಂದನೇ ಉಸಿರಾಡಬೇಕು. ತುಂಬ ಜನ ಮಾಡೋ ಒಂದು ಸ್ಮಾಲ್ ಮಿಸ್ಟೇಕ್ ಏನಪ್ಪ ಅಂತಂದರೆ ಯೋಗ ಅಭ್ಯಾಸ ಮಾಡಬೇಕಂತಂದರೆ ಸೊ ಸ್ಟಾರ್ಟಿಂಗಲ್ಲಿ ಆಸನಗಳನ್ನ ಮಾಡಿಬಿಡೋಣ ಅಂತ ಪ್ರಯತ್ನ ಮಾಡ್ತಾರೆ. ಸೊ ಬಟ್ ಆಸನ ಮಾಡೋದಕ್ಕಿಂತ ಮುಂಚೆ ನೀವು ಬ್ರೀತ್ ಇನ್ ಬ್ರೀತ್ ಔಟ್ನ ತಿಳ್ಕೊಂಡು ಆಮೇಲೆ ಆಸನಗಳನ್ನ ಮಾಡಿ. ಸೊ ಅದರಿಂದ ನಿಮಗೆ ಹೆಚ್ಚು ಬೆನಿಫಿಟ್ ಸಿಗುತ್ತೆ. ಸುಮ್ಮನೆ ನಾನು ಆಸನನ ಕಲಿತೀನಿ ಅಂತ ಮಾಡ್ತಾ ಹೋದರೆ ಸೊ ಆಸನಗಳನ್ನ ಮಾಡ್ತೀರಾ, ಬಟ್ ಆದರೆ ಅದನ್ನು ಲಾಂಗೆಸ್ಟ್ ಟೈಮ್ ಹೋಲ್ಡ್ ಮಾಡಬೇಕು ಅಂತಂದರೆ ಸೊ ನೀವು ಹ್ಯಾವ್ ಟು ಕಂಟ್ರೋಲ್ ಯುವರ್ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ನಿಮಗೆ ಕಂಟ್ರೋಲ್ ಇರಬೇಕು. ಸರಿಯಾದ ಉಸಿರಾಟ ಕ್ರಿಯೆಗೆ ಈ 5 ರೂಲ್ಸ್ನ ಫಾಲೋ ಮಾಡಿ. ಮೊದಲನೇದು, ಎಷ್ಟೇ ಕಷ್ಟ ಆದರೂ ಉಸಿರನ್ನು ಇಟ್ಕೋಬೇಡಿ. ನೀವೇನಾದರೂ ಯಾವುದಾದ್ರೂ ಆಸನ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಆ ಆಸನ ತುಂಬ ಕಷ್ಟ ಆದರೂ ಪರವಾಗಿಲ್ಲ, ಬಟ್ ನಿಧಾನವಾಗಿ ನಾರ್ಮಲಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾನೆ ಇರಿ. ಹಾಗೆ ಎರಡನೇದು, ಮೂಗಿಂದ ಮಾತ್ರ ಉಸಿರಾಟ ಮಾಡಬೇಕು. ಸೊ ನಾನು ಮೊದಲೇ ಹೇಳ್ದಂಗೆ ತುಂಬ ಜನ ಬಾಯಿಂದ ಉಸಿರಾಡೋಕ್ಕೆ ಟ್ರೈ ಮಾಡ್ತಿರ್ತೀರ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ನಿಧಾನವಾಗಿ ಮೂಗಿಂದನೇ ಉಸಿರಾಟನ ಮಾಡಿ. ಮೂರನೇದು, ಆಸನಕ್ಕಿಂತ ಉಸಿರಾಟದ ಮೇಲೆ ಹೆಚ್ಚು ಗಮನ ಕೊಡಿ. ಬರೀ ಜಸ್ಟ್ ನೀವು ಆಸನನ ಚೆನ್ನಾಗಿ ಮಾಡೋದು ನೀವು ಗುರಿಯಾಗಿ ಇಟ್ಕೊಂಬೇಡಿ. ಪ್ರತಿದಿನ ಪ್ರತಿ ಚಲನೆನೂ ನೀವು ಅಬ್ಸರ್ವ್ ಮಾಡಬೇಕು. ಆಸನ ಮಾಡಬೇಕಾದ್ರೆ ಯಾವ ರೀತಿ ಇನ್ನೇಲ್ ಎಕ್ಸೇಲ್ ಮಾಡಬೇಕು ಅನ್ನೋದನ್ನು ಅಭ್ಯಾಸ ಮಾಡಬೇಕು. ನಾಲ್ಕನೇದು, ಆಳವಾಗಿ ಉಸಿರಾಡುವ ಕ್ರಿಯೆಯನ್ನು ಅಭ್ಯಾಸ ಮಾಡ್ತಾ ಬನ್ನಿ. ಯಾವಾಗ ನೀವು ಡೀಪ್ ಇನ್ನೇಲ್ ಎಕ್ಸೇಲ್ ಮಾಡ್ತೀರಾ ಸೊ ಆವಾಗ ನಿಮಗೆ ಬಾಡಿಗೆ ಬೇಕಾದಷ್ಟು ಆಮ್ಲಜನಕ ಸಿಗುತ್ತೆ. ಐದನೇದು, ಪ್ರತಿದಿನ ಅಭ್ಯಾಸ ಮಾಡಿ. ಒಂದೇ ದಿನದಲ್ಲಿ ನಿಮಗೆ ಯಾವುದೂ ಬೆನಿಫಿಟ್ ಸಿಗಲ್ಲ. ಪ್ರತಿದಿನ 10 ನಿಮಿಷ ಉಸಿರಾಟದ ಮೇಲೆ ಗಮನ ಕೊಡ್ತಾ ಬನ್ನಿ. ಆಫ್ಟರ್ 1 ವೀಕ್ ಆದಮೇಲೆ ಡಿಫ್ರೆನ್ಸಸ್ನ ನೀವೇ ತಿಳ್ಕೊಬೋದು. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಉಸಿರಾಟನ ಯಾವ ರೀತಿ ಮಾಡಬೇಕು ಅಂತ, ಹಾಗೆ ಬೆನಿಫಿಟ್ ಏನಪ್ಪ ಅಂತ ತಿಳ್ಕೊಂಡ್ರಲ್ವ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಮೆಡಿಟೇಷನ್ನ ಯಾವ ರೀತಿ ಮಾಡಬೇಕು ಅನ್ನೋ ಡೌಟ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಕಂಪ್ಲೀಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಮೆಡಿಟೇಷನ್ ಯಾವ ರೀತಿ ಮಾಡಬೇಕು ಅಂತ. ಮೆಡಿಟೇಷನ್ ಮಾಡಬೇಕಾದ್ರೆ ಮೊದಲಿಗೆ ನೀವು ಸುಖಾಸನ, ವಜ್ರಾಸನ ಅಥವಾ ಸಿದ್ಧಾಸನ ಯಾವುದು ನಿಮಗೆ ಕಂಫರ್ಟಬಲ್ಲೋ ಆ ಆಸನದಲ್ಲಿ ಕುತ್ಕೊಬೇಕು. 2 ಕಾಲನ್ನ ಫೋಲ್ಡ್ ಮಾಡಿ ಚಿನ್ ಮುದ್ರನ ಇಟ್ಕೊಂಡು ಒಂದು ಜಾಗದಲ್ಲಿ ಕುತ್ಕೊಬೇಕು. Disturbance. As you exhale through your all bad qualities, jealous, angriness. As you inhale, take medicines to the body. As you exhale through all disease out from your body.
As you exhale, cool air is coming out. Just feel the warmness and the coolness. Control your mind, control your body. Keep smiling. Enjoy the posture you are sitting in. Now slowly take your concentration on your abdominals. Just only observe the abdominal movements when breathe in and breathe out. Complete ನಿಮ್ಮ ಕಾನ್ಸಂಟ್ರೇಷನ್ ಹೊಟ್ಟೆ ಮೇಲೆ ಇರಲಿ. ನೀವು ಇನ್ಹೇಲ್ ಎಕ್ಸೇಲ್ ಮಾಡಿದಾಗ ಜಸ್ಟ್ ಅಬ್ಸರ್ವ್ ಮಾಡಿ ನಿಮ್ಮ ಹೊಟ್ಟೆ ಮೂಮೆಂಟ್ಸ್ ಹಿಂಗೆ ಮೂವ್ ಆಗುತ್ತೆ ಅಂತ. Now slowly take your concentration on your chest. Just observe the movements of your chest while breathe in and breathe out. ನಿಮ್ಮ ಕಾನ್ಸಂಟ್ರೇಷನನ್ನು ನಿಮ್ಮ ಎದೆ ಭಾಗದ ಮೇಲೆ ತಗೊಂಡ್ಬನ್ನಿ. ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿದಾಗ ಜಸ್ಟ್ ಅಬ್ಸರ್ವ್ ಮಾಡಿ ಮೂಮೆಂಟ್ಸ್ನ. Slowly take your concentration on your head. Just only observe and practice. ನಿಧಾನವಾಗಿ ನಿಮ್ಮ ಕಾನ್ಸಂಟ್ರೇಷನ್ ಅನ್ನು ತಲೆ ಭಾಗಕ್ಕೆ ತಗೊಂಡು ಜಸ್ಟ್ ಓನ್ಲಿ ಅಬ್ಸರ್ವ್ ಮಾಡಿ. Your body become relaxed. Slowly take your concentration on your mind and brain. Slowly ನಿಮ್ಮ ಕಾನ್ಸಂಟ್ರೇಷನ್ನ ಮೈಂಡು ಮತ್ತು ಬ್ರೈನ್ ಮೇಲೆ ತಗೊಂಡು ಜಸ್ಟ್ ಓನ್ಲಿ ಫೋಕಸ್. ರಿಲ್ಯಾಕ್ಸ್ ಯುವರ್ ಮೈಂಡ್. See the ocean of silence in your mind. Further concentration will chart Akara, Ukara, Makara. Inhale. Once again, inhale. Last round, inhale. Your entire body will be relaxed and mind will be relaxed. So you feel young and energetic. Namaskara Mudra. Start with opening prayer. Inhale. Sahana bhavatu, sahanau bhunattu, sahaviryam karavavahay.
विद्विषावहै ॐ शान्ति शान्ति शान्तिः Release your hands. Take both hand back sides. Here your hands to back side. Don't inhale, Martha. Slowly go back and expand your chest. Exhale, bend forward. Bend again. Try to touch M4 and the ground again. Inhale, Martha Megani. Exhale, just release it. Hands down. Massage your eyes. Just blink your eyes and slowly open your eyes. Suprabhat. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಮೆಡಿಟೇಷನ್ನ ಮಾಡಬೇಕು. ಈ ರೀತಿ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹಾಗೆ ದಿನವಿಡೀ ನೀವು ಚೈತನ್ಯವಾಗಿರ್ತೀರ. ಸೊ ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದರೆ ಅವರೆಲ್ಲರಿಗೂ ಧನ್ಯವಾದಗಳು. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅವರೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ನಾಳೆ ಸಿಗೋಣ. ಹ್ಯಾವ್ ಎ ನೈಸ್ ಡೇ. Thank you, everyone.